ಸಿಎಂ ಡಿಕೆ ಸರ್ಕಾರದಿಂದ ಸಚಿವರಿಗೆ ಬಿಗ್ ಶಾಕ್. ಸಚಿವರ ಒಂದು ನಿರ್ಣಯಗಳಿಗೆ ಈಗ ಬ್ರೇಕ್ ಹಾಕಲಿದೆ ಸರ್ಕಾರ. ಇನ್ನು ಮುಂದೆ ಸಚಿವರು ಏನೇ ತೀರ್ಮಾನ ಮಾಡಬೇಕಿದ್ರು ಅದಕ್ಕೆ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಇನ್ನು ಹಾಗೆಯೇ ತೀರ್ಮಾನವನ್ನ ಕೈಗೊಳ್ಳುವಂತಿಲ್ಲ. ತಮಗೆ ಬೇಕೆನಿಸಿದ್ರೆ ನಿರ್ಧಾರವನ್ನ ಜಾರಿಗೊಳಿಸುವಂತಿಲ್ಲ. ಸಚಿವರ ನಿರ್ಣಯಗಳಿಗೆ ಬ್ರೇಕ್ ಹಾಕಲು ಈಗ ಹೊಸ ಸಮಿತಿಯನ್ನ ಮಾಡಲಾಗಿದೆ. ಶಾಸಕರ ನಿರ್ಣಯಗಳಿಗೆ ಬ್ರೇಕ್ ಹಾಕಲಿದೆ ಸರ್ಕಾರ. ಇನ್ಮುಂದೆ ಸಚಿವರೇ ತೀರ್ಮಾನ ಕೈಗೊಳ್ಳುವಂತಿಲ್ಲ. ತಮಗೆ ಬೇಕೆನಿಸಿದಂತಹ ನಿರ್ಧಾರಗಳನ್ನ ಜಾರಿಗೊಳಿಸುವಂತಿಲ್ಲ. ಇನ್ಮುಂದೆ ಸಚಿವರ ನಿರ್ಣಯಗಳಿಗೆ ಈಗ ಬ್ರೇಕ್ ಹಾಕಲು ಸರ್ಕಾರ ಹೊಸ ಸಮಿತಿಯನ್ನ ಜಾರಿಗೆ ತರ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಚಿವರಿಗೆ ಮೂಗುದಾರವನ್ನ ಹಾಕಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸರ್ಕಾರದಿಂದ ಈಗ ಸಚಿವರಿಗೆ ಬಿಗ್ ಶಾಕ್. ಶಾಸಕರ ನಿರ್ಣಯಗಳಿಗೆ ಸರ್ಕಾರ ಬ್ರೇಕ್ ಹಾಕ್ತಾ ಇದೆ. ಇನ್ಮುಂದೆ ಸಚಿವರು ಕೂಡ ತೀರ್ಮಾನ ಕೈಗೊಳ್ಳುವಂತಿಲ್ಲ. ಏನೇ ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೂ ಅದಕ್ಕೆ ಸಮಿತಿ ಒಪ್ಪಿಗೆನ ನೀಡಬೇಕು. ತಮಗೆ ಬೇಕೆನಿಸಿದಂತಹ ನಿರ್ಧಾರವನ್ನ ಜಾರಿಗೊಳಿಸುವಂತಿಲ್ಲ. ಸಚಿವರ ನಿರ್ಣಯಗಳಿಗೆ ಸಮಿತಿ ಬ್ರೇಕ್ ಹಾಕಲು ಈಗ ಹೊಸ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿರುವುದು. ಮುಖ್ಯಮಂತ್ರಿ ಡಿಕೆ ಸರ್ಕಾರದಲ್ಲಿ ಸಚಿವರಿಗೆ ಮೂಗುದಾರವನ್ನ ಹಾಕಲಾಗ್ತಾ ಇದೆ. ಇನ್ನು ಮುಂದೆ ಸಚಿವರಾಗ್ಲಿ ಶಾಸಕರಾಗ್ಲಿ ಏನೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ್ರೂ ಮೊದಲು ಸಮಿತಿಯಲ್ಲಿ ಹೇಳಬೇಕಾಗತ್ತೆ. ಸಮಿತಿಯಲ್ಲಿ ಚರ್ಚೆ ನಡೆದ ನಂತರವೇ ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಇದೀಗ ಡಿಕೆ ಶಿವಕುಮಾರ್ ಸರ್ಕಾರ ಹೊಸ ಸಮಿತಿಯನ್ನ ರಚನೆ ಮಾಡ್ತಾ ಇದೆ. ಇನ್ನು ಮುಂದೆ ಸಚಿವರಾಗ್ಲಿ ಶಾಸಕರಾಗ್ಲಿ ತಮಗೆ ಬೇಕೆನಿಸಿದಂತಹ ನಿರ್ಧಾರವನ್ನ ಕೈಗೊಳ್ಳುವಂತಿಲ್ಲ, ಜಾರಿ ಮಾಡುವಂತಿಲ್ಲ. ಸಚಿವರ ನಿರ್ಣಯಗಳಿಗೆ ಬ್ರೇಕ್ ಹಾಕಲು ಈಗ ಸರ್ಕಾರ ಹೊಸ ಸಮಿತಿಯನ್ನ ಜಾರಿಗೆ ತರ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಚಿವರಿಗೆ ಮೂಗುದಾರವನ್ನ ಹಾಕಲಾಗ್ತಾ ಇದೆ. ತಮಗೆ ಏನು ಅನ್ಸುತ್ತೆ ಅದನ್ನ ಜಾರಿ ಮಾಡೋ ಹಾಗಿಲ್ಲ. ಇನ್ಮೇಲೆ ಸಮಿತಿಯಲ್ಲಿ ಚರ್ಚೆ ಆಗಬೇಕು. ಸಮಿತಿ ಒಪ್ಪಿಗೆ ಕೊಟ್ಟ ಮೇಲೆನೆ ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಈಗ ಸಚಿವರಿಗೆ ನಿರ್ಣಯ ತೆಗೆದುಕೊಳ್ಳಲು ಬ್ರೇಕ್ ಅನ್ನ ಹಾಕಲಾಗಿರುವಂಥದ್ದು. ಶಾಸಕರ ನಿರ್ಣಯಗಳಿಗೆ ಬ್ರೇಕ್ ಹಾಕ್ತಾ ಇರುವಂಥದ್ದು. ಇನ್ನು ಮುಂದೆ ಸಚಿವರೇ ತೀರ್ಮಾನವನ್ನ ಕೈಗೊಳ್ಳುವಂತಿಲ್ಲ. ತಮಗೆ ಬೇಕನ್ಸಿದಂತಹ ನಿರ್ಧಾರಗಳನ್ನ ಜಾರಿ ಮಾಡುವಂತಿಲ್ಲ. ಸಮಿತಿ ಅಂತ ಒಂದು ರಚನೆ ಮಾಡಲಾಗುತ್ತೆ. ಆ ಸಮಿತಿಯಲ್ಲಿ ಒಪ್ಪಿಗೆಯನ್ನ ಪಡಿಬೇಕು, ಅಲ್ಲಿ ಚರ್ಚೆ ಆಗಬೇಕು. ತದನಂತರವೇ ಒಪ್ಪಿಗೆ ಆದ ಮೇಲೆ ಚರ್ಚೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹೊಸ ರಾಜಕೀಯ ವ್ಯವಹಾರ ಸಮಿತಿಯನ್ನ ರಚಿಸಲು ನಿರ್ಧಾರವನ್ನ ಮಾಡಲಾಗಿದೆ. ರಾಜಕೀಯ ವ್ಯವಹಾರ ಸಮಿತಿ ಒಪ್ಪಿದ್ರೆ ಮಾತ್ರ ಪಾಸ್, ಇಲ್ಲ ಅಂದ್ರೆ ಫೇಲ್. ರಾಜಕೀಯ ವ್ಯವಹಾರ ಸಮಿತಿಯಲ್ಲಿ ಚರ್ಚಿಸಿ ನಂತರ ತೀರ್ಮಾನವನ್ನ ಕೈಗೊಳ್ಳಬೇಕು. ಈ ಹಿಂದೆ ಆಯಾ ಇಲಾಖಾ ಮಟ್ಟದಲ್ಲಿ ಒಂದು ಚರ್ಚೆಯಾಗಿ ತೀರ್ಮಾನಗಳಾಗ್ತಾ ಇದ್ವು. ಆದ್ರೆ ಡಿಕೆ ಸರ್ಕಾರದಲ್ಲಿ ಅಂಥದ್ದು ಕಾಣಲು ಆಗಲ್ಲ. ಇನ್ಮುಂದೆ ಏಕಾಏಕಿ ಸಚಿವರೇ ತೀರ್ಮಾನವನ್ನ ಕೈಗೊಳ್ಳುವಂತಿಲ್ಲ. ಚರ್ಚೆಗೆ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಈ ಒಂದು ನಡೆ ಗ್ರಾಸವಾಗಿದೆ. ರಾಜಕೀಯ ವ್ಯವಹಾರ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನೋಡೋದಾದ್ರೆ ಯಾರಿಗೆ ಸ್ಥಾನ ಸಿಗಬಹುದು, ಸಿದ್ದುಗೆ ಇಲ್ಲಿ ಚಾನ್ಸ್ ಏನಾದ್ರೂ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ರಾಜಕೀಯ ವ್ಯವಹಾರ ಸಮಿತಿಯೇ ಮತ್ತೊಂದು ಪವರ್ ಸೆಂಟರ್ ಆಗ್ಬಿಡುತ್ತಾ? ಇಲ್ಲಿ ಕಾಂಗ್ರೆಸ್ ಪಡಸಾಲಿಯಲ್ಲಿ ಈಗ ಭಾರಿ ಇದರದ್ದೇ ಚರ್ಚೆ ಆಗ್ತಾ ಇದೆ. ಏನಪ್ಪ ಇದು ಸಮಿತಿ, ಇಲ್ಲಿ ಏನು ಚರ್ಚೆಗಳನ್ನ ಮಾಡಬೇಕು, ಯಾರಿದಕ್ಕೆ ಹೊಣೆಗಾರಿಕೆ ಅಂತ ಪ್ರಶ್ನೆಗಳಿದೆ. ಹೊಸ ರಾಜಕೀಯ ವ್ಯವಹಾರ ಸಮಿತಿಯನ್ನ ರಚನೆ ಮಾಡಲು ಡಿಕೆ ಸರ್ಕಾರ ಮುಂದಾಗಿದೆ. ಹೊಸ ರಾಜಕೀಯ ಸಮಿತಿ ಒಪ್ಪಿದ್ರೆ ಮಾತ್ರ ಅಲ್ಲಿಯ ನಿರ್ಧಾರ ಪಾಸ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ರಾಜಕೀಯ ವ್ಯವಹಾರ ಸಮಿತಿಯಲ್ಲಿ ಚರ್ಚಿಸಿ ನಂತರ ಸಚಿವರಾಗ್ಲಿ ಶಾಸಕರಾಗ್ಲಿ ತೀರ್ಮಾನ ಮಾಡಬೇಕು. ಈ ಹಿಂದೆ ಆಯಾ ಇಲಾಖೆಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು, ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗ್ತಾ ಇತ್ತು. ಆದ್ರೆ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಅಂಥದ್ದೇನು ಕಾಣಿಸ್ತಾ ಇಲ್ಲ. ಇನ್ಮುಂದೆ ಏಕಾಏಕಿ ಸಚಿವರೇ ತೀರ್ಮಾನವನ್ನ ಕೈಗೊಳ್ಳುವಂತಿಲ್ಲ. ಚರ್ಚೆಗೆ ಈಗ ಗ್ರಾಸವಾಗಿದೆ ಡಿಕೆ ಶಿವಕುಮಾರ್ ಸರ್ಕಾರದ ಈ ಒಂದು ನಡೆ. ರಾಜಕೀಯ ವ್ಯವಹಾರ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ, ಏನು ಯಾರಿಗೆ ಸ್ಥಾನ ಸಿಗಬಹುದು, ಸಿದ್ದುಗೆ ಏನಾದ್ರೂ ಇಲ್ಲಿ ಚಾನ್ಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ರಾಜಕೀಯ ವ್ಯವಹಾರ ಸಮಿತಿಯೇ ಮತ್ತೊಂದು ಪವರ್ ಸೆಂಟರ್ ಆಗುತ್ತಾ ರಾಜ್ಯದಲ್ಲಿ ಅಂತ ಈಗ ಕಾಂಗ್ರೆಸ್ನ ಪಡಸಾಲಿಯಲ್ಲಿ ಇದೇ ದೊಡ್ಡ ಚರ್ಚೆ ಆಗ್ಬಿಟ್ಟಿದೆ. ಏನಿದು ರಾಜಕೀಯ ಸಮಿತಿ ಅಂತ. ಹೊಸ ರಾಜಕೀಯ ವ್ಯವಹಾರ ಸಮಿತಿ ರಚಿಸಲು ಈಗ ಡಿಕೆ ಶಿವಕುಮಾರ್ ಸರ್ಕಾರ ಮುಂದಾಗಿದೆ. ರಾಜಕೀಯ ವ್ಯವಹಾರ ಸಮಿತಿ ಒಪ್ಪಿದ್ರೆ ಮಾತ್ರ ಇಲ್ಲಿ
ಶಾಸಕರ ಸಚಿವರ ತೀರ್ಮಾನಗಳು ಪಾಸ್ ಆಗುವಂಥದ್ದು, ನಿರ್ಧಾರಗಳು ಪಾಸ್ ಆಗುವಂಥದ್ದು. ಇಲ್ಲ ಅಂದ್ರೆ ಫೇಲ್ ಆಗುತ್ತೆ ಅಂದ್ರೆ ಅದು ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗೋದಿಲ್ಲ.